ರಾತ್ರಿ 9 ಗಂಟೆ ಹೊತ್ತಿಗೆ ಊರಿನ ದೂರದ ಒಂದು ಕಾಡಿನಲ್ಲಿ ಒಂದು ಮರದ ಕೆಳಗಡೆ ತುಂಬಾ ಸಿಟ್ಟಿನಿಂದ ವಿನೀತ್ ನಿಂತ್ಕೊಂಡಿದ್ದ. ಅವನ ಕೈಯಲ್ಲಿ ಮೊಬೈಲ್ ಇತ್ತು. ಅವನು ಆಗಾಗ ಟೈಮ್ ನೋಡ್ಕೋತಾ ಇದ್ದ. ಎಲ್ಲ ಕಡೆನೂ ಕಾಡೆ ತುಂಬಿಕೊಂಡಿತ್ತು. ಅಲ್ಲಿಂದ ಯಾವ್ಯಾವುದೋ ಪ್ರಾಣಿಗಳ ಸದ್ದನ್ನ ಕೇಳಿ ಅವನಿಗೆ ಭಯ ಆಯ್ತು. ಇವ್ರುಗಳದಂತೂ ಅತಿ ಆಯ್ತು, ನಾನಂತೂ ಇನ್ ಕಾಯಲ್ಲಪ್ಪ. ಅವನು ರೋಹಿತ್ಗೆ ಫೋನ್ ಮಾಡ್ದ. 3 ಸಲ ರಿಂಗ್ ಆದ್ಮೇಲೆ ಅವನು ಕಾಲ್ ರಿಸೀವ್ ಮಾಡ್ದ. ಹಲೋ ವಿನೀತ್. ಏನ್ ವಿನೀತು? ಅಲ್ಲ, ಅರ್ಧ ಗಂಟೆಯಿಂದ ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಯಾವ್ದಾದ್ರು ಕಾಡು ಪ್ರಾಣಿ ಬಂದ್ರೆ, ಇಲ್ಲ ದರೋಡೆಕೋರು ಬಂದ್ರೆ ನನ್ನ ಕತೆ ಏನು ಯೋಚನೆ ಮಾಡಿದ್ಯಾ? ಅಯ್ಯೋ ಸಾರಿ ಕಣ, ನಿನಗೆ ಗೊತ್ತಲ್ವಾ ಈ ಹುಡುಗಿರ ವಿಷಯ. ಅರ್ಧ ಗಂಟೆ ಅಂತ ಹೇಳ್ತಾರೆ, 3 ಗಂಟೆ ಆದ್ರೂ ಇವ್ರ ಕೆಲಸ ಮುಗಿಯಲ್ಲಪ್ಪ. ಮತ್ತೆ ಇವ್ರು ರೆಡಿ ಆದ್ಮೇಲೆ ಯಾವುದೇ ಆಟೋ ಕೂಡ ಕಾಲಿಘಾಟ್ ರೈಲ್ವೆ ಸ್ಟೇಷನ್ಗೆ ಬರಕ್ ಒಪ್ತಾನೆ ಇಲ್ಲ, ಗೊತ್ತಾ ನಿನಗೆ? ಆಯ್ತು ಸರಿ ಬಿಡಿ, ನೀವೆಲ್ಲಿದ್ದೀರಾ ಹೇಳಿ ಮೊದಲು. ಒಬ್ರು ಅಂಕಲ್ ಕ್ಯಾಬಲ್ ಬರ್ತಾ ಇದೀವಿ ಕಣ. ಇದನ್ನ ಕೇಳಿ ರೋಹಿತ್ ಏನಂದ ಅಂದ್ರೆ, ನಾವು ಇವ್ರಿಗೆ ಹೇಳಿಲ್ಲ ನಾವು ಕಾಲಿಘಾಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಅಂತ. ಒಂದ್ಸಲ ನಿನ್ನ ಪಿಕ್ ಮಾಡಿದ್ಮೇಲೆ ಇವರು ಕಾಸು ಕೊಟ್ಬಿಟ್ಟು ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬಿಡೋಣ ಬಿಡು, ಯಾಕೆ ತಲೆ ಕೆಡ್ಸ್ಕೋತೀಯ? ನೀನ್ ಅಲ್ಲೇ ಇರು. ಸ್ವಲ್ಪ ಹೊತ್ತು ಕಾದ ನಂತರ ಒಂದು ಕ್ಯಾಬ್ ಅವನ ಹತ್ರ ಬಂದು ನಿಂತ್ಕೊಳ್ತು. ಅದರಲ್ಲಿ ರೋಹಿತ್, ಮಾಧವ್, ರಿಯಾ ಮತ್ತೆ ಮೇಘನಾ ಕೂತಿದ್ರು. ಇನ್ನೂ 5 ನಿಮಿಷ ಲೇಟ್ ಆಗಿದ್ದಿದ್ರೆ ನಾನಿಲ್ಲಿ ನಿಲ್ತಾನೆ ಇಲ್ಲ, ಹೋಗ್ತಾ ಇದ್ದೆ. ಅಯ್ಯೋ ಕೋಪ ಯಾಕೆ ಮಾಡ್ಕೋತೀಯ? ಬಾ ಕೂತ್ಕೋ, ಬಾ ಒಳಗೆ. ಹೇಳಿ ಸರ್, ಈಗ ನಿಮ್ಮನ್ನ ಎಲ್ಲಿಗೆ ಬಿಡೋದು? ಅಯ್ಯೋ ಅಂಕಲ್, ನಾವು ಕಾಲಿಘಾಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಏನಂದ್ರಿ? ಕಾಲಿಘಾಟ್ ರೈಲ್ವೆ ಸ್ಟೇಷನ್? ಅದು ರಾತ್ರಿ ಎಲ್ಲ? ಈಗ ಯಾಕೆ ಶಾಕ್ ಆಗ್ತದಾರೆ ಅಂಕಲ್? ಅರ್ಧ ಗಂಟೆ ದಾರಿ ಅಷ್ಟೇ. ನೀವು ನಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡಿ ಆಮೇಲೆ ಕಾಸು ತಗೊಂಡು ಹೋಗ್ತಾರೆ. ವಿಷಯ ದುಡ್ಡಿಂದಲ್ಲಪ್ಪ, ಆ ರೈಲ್ವೆ ಸ್ಟೇಷನ್ ಸರಿ ಇಲ್ಲ. ಅಲ್ಲಿ ದೆವ್ವ ಗಿವ್ವ ಏನೋ ಇದೆಯಪ್ಪ, ಅಲ್ಲಿ ತುಂಬಾ ತೊಂದರೆ ಆಗುತ್ತೆ. ಇದನ್ನ ಕೇಳಿ ರಿಯಾ ಮತ್ತೆ ಮೇಘನಾ ಮುಖದಲ್ಲಿ ಇದಕ್ಕಿದಂತೆ ಭಯ ಶುರುವಾಯ್ತು. ಇದಕ್ಕೆ ಅನ್ಸುತ್ತೆ ಯಾವ ಆಟೋದವರು ಕೂಡ ಅಲ್ಲಿಗೆ ಬರೋಕೆ ರೆಡಿ ಇರ್ತಿರ್ಲಿಲ್ಲ. ಅಯ್ಯೋ ನೀನಿದೆಯಲ್ಲ ರಿಯಾ, ಏನೆಲ್ಲ ಮಾತನ್ನ ನಂಬ್ತೀಯಮ್ಮ ನೀನು? ಅಂಕಲ್, ನೀವು ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನ ನಾವು ಕೊಡ್ತೀವಿ. ದಯವಿಟ್ಟು ನಮ್ಮನ್ನ ಇನ್ನೂ ಹೆದರ್ಸೋದಕ್ಕೆ ಹೋಗಬೇಡಿ. ಆ ಡ್ರೈವರ್ಗೆ ಸ್ವಲ್ಪ ಭಯ ಅಂತೂ ಆಯ್ತು. ಆದ್ರೂ ಅವನು ಕಾಲಿಘಾಟ್ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ. ಮುಂಬೈಗೆ ರೀಚ್ ಆದ್ಮೇಲೆ 1 ವಾರ ಅಂತೂ ಬರೀ ಮಜಾ ಮಾಡೋಣ. ಹೌದು ಕಣೋ, ನಾನು ಕಮ್ಮಿ ಅಂದ್ರೂ 3 ಸಲ ಜುಹು ಬೀಚ್ಗೆ ಹೋಗಿ ಎಂಜಾಯ್ ಮಾಡ್ತೀನಿ. ಆಗ ಅಲ್ಲಿ ಒಂದು ಸ್ಮಶಾನ ಕಾಣಿಸ್ತು. ಮತ್ತೆ ಕ್ಯಾಬ್ ಡ್ರೈವರ್ ಕೂಡ ಅಲ್ಲೇ ಕಾರ್ನ ನಿಲ್ಲಿಸ್ದ. ಅಯ್ಯೋ ಏನಾಯ್ತು ಅಂಕಲ್, ನೀವ್ ಯಾಕೆ ಇಲ್ಲಿ ಗಾಡಿ ನಿಲ್ಸಿದ್ರಿ? ಇದಕ್ಕಿಂತ ಮುಂದೆ ನಾನು ಹೋಗಲ್ಲಪ್ಪ. ನೀವ್ ಇಲ್ಲಿಂದ ಇಳ್ಕೊಂಡು 200 ಮೀಟ್ರು ನಡ್ಕೊಂಡೇ ಹೋಗ್ಬೇಕು. ಅದಾದ್ಮೇಲೆ ನೀವು ಕಾಲಿಘಾಟ್ ರೈಲ್ವೆ ಸ್ಟೇಷನ್ನ ರೀಚ್ ಆಗ್ತೀರಾ, ಸಾವಿನ ಬಾಯೊಳಗೆ. ಇದನ್ನ ಕೇಳಿ ರಿಯಾ ಮತ್ತೆ ಮೇಘನಾ ಮತ್ತೆ ಭಯ ಪಟ್ರು. ಆಗ ರೋಹಿತ್ ಅವರಿಗೆ ಸಮಾಧಾನ ಮಾಡ್ದ. ಅಯ್ಯೋ ಅಂಕಲ್, ನೀವು ಮತ್ತೆ ಹುಡುಗಿರನ್ನ ಹೆದರ್ಸ್ತಾ ಇದ್ದೀರಾ. ಧನ್ಯವಾದಗಳು ಇಲ್ಲಿ ತನಕ ಕರ್ಕೊಂಬಂದಿದ್ಕೆ. ನೀವೆಲ್ಲ ಬೇಗ ಇಳ್ಕೊಳ್ಳಿ. ಅಪ್ಪಿತಪ್ಪಿ ನಿಮ್ಮಿಂದಾಗಿ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಆ 5 ಜನ ಅವರ ವಸ್ತುಗಳನ್ನ ತಗೊಂಡು ಕ್ಯಾಬಿಂದ ಹೊರಗಡೆ ಬಂದ್ರು. ಆ ಕ್ಯಾಬ್ನವನು ಹನುಮಾನ್ ಚಾಲೀಸನ ಹೇಳ್ಕೊಂಡು ಅಲ್ಲಿಂದ ವಾಪಸ್ ಹೊರಟ. ವಿಚಿತ್ರವಾದ ಮನುಷ್ಯ ಕಂಡ್ರು, ದೇವ ಭೂತ ಅನ್ಕೊಂಡು, ಅದು ರೈಲ್ವೆ ಸ್ಟೇಷನ್ ಅಲ್ಲಿ. ಇದನ್ನ ಕೇಳಿ 3 ಜನ ಹುಡುಗರು ನಕ್ರು. ಒಂದು ಬೋರ್ಡ್ ನಲ್ಲಿ ಕಾಲಿಘಾಟ್ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿಯನ್ನ ಬರ್ದಿತ್ತು. ಮತ್ತವರೆಲ್ಲರೂ ಆ ಕಡೆನೆ ಹೊರಟ್ರು. 200 ಮೀಟರ್ ನಡೆದ ನಂತರ ಕೊನೆಗೂ ಅವರು ರೈಲ್ವೆ ಸ್ಟೇಷನ್ನ ತಲುಪಿದ್ರು. ಅವರಲ್ಲಿ ನೋಡ್ತಾರೆ, ಅಲ್ಲಿ ಅವ್ರ ಜೊತೆಗೆ ಇನ್ನೂ ಕೆಲವರು ನಿಂತಿರ್ತಾರೆ. ನೋಡಿದ್ರಾ ಇಲ್ಲಿ ಎಷ್ಟು ಜನ ಇದಾರೆ ಅಂತ? ಆ ಮನುಷ್ಯ ನಮ್ಮನ್ನ ಸುಮ್ನೆ ಹೆದರ್ಸ್ತಾ ಇದ್ದ. ಅಲ್ಲಿ ವಿನೀತ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ, ಆದ್ರೆ ವಿಚಿತ್ರವಾಗಿದೆಯಲ್ಲ, ಇಲ್ಲಿರೋ ಜನ ಎಲ್ಲ 90s ಕಾಲದ ಬಟ್ಟೆ ಹಾಕೊಂಡಿದಾರಲ್ಲ ಅಲ್ವಾ? ಇಲ್ಲಿ ಯಾರ ಕೈಯಲ್ಲೂ ಕೂಡ ಮೊಬೈಲ್ ಮತ್ತೆ ಸ್ಮಾರ್ಟ್ ವಾಚ್ ಏನೂ ಇಲ್ವಲ್ಲ. ನನ್ಗನಿಸ್ತಿದೆ ನಾವು ತುಂಬಾ ವರ್ಷದ ಹಿಂದೆ ಬಂದಿದೀವಿ ಅಂತ. ಅವರೆಲ್ಲರೂ ಕೂಡ ಅವರನ್ನೇ ನೋಡ್ತಾ ಇದ್ರು. ಸ್ಟೇಷನ್ಗೆ ಹೋಗ್ತಾ ಬರ್ತಾ ಇದ್ದವರೆಲ್ಲರೂ ಕೂಡ ತುಂಬಾ ಹಳೆ ಕಾಲದ ಬಟ್ಟೆಗಳನ್ನ ಧರಿಸಿದ್ರು. ಅಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಕೂತಿದ್ದ ಆ ವ್ಯಕ್ತಿ ಕೂಡ ಹಳೆ ಕಾಲದ ರೇಡಿಯೋನ ಇಟ್ಕೊಂಡು ಕೂತಿದ್ದ. ನೀವುಗಳೆಲ್ಲ ಅಂಕಲ್ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದಾರೆ ಅನ್ಸುತ್ತೆ. ಈಗ ಜಾಸ್ತಿ ಯೋಚನೆ ಮಾಡ್ಬೇಡಿ, ನಾನು ಹೋಗಿ ಟಿಕೆಟ್ ತಗೊಂಡ್ಬರ್ತೀನಿ. ಅದನ್ನ ಕೇಳಿ ರೋಹಿತ್ ಟಿಕೆಟ್ ಕೌಂಟರ್ ಕಡೆಗೆ ಹೊರಟ. ಅದರ ಒಳಗೆ ಕೂತಿದ್ದ ಆ ವ್ಯಕ್ತಿ ರಾತ್ರಿ ಕೂಡ ಕನ್ನಡಕ ಹಾಕೊಂಡು ಕೂತಿದ್ದ.
ಈ ಯುಗದಲ್ಲೂ ಕೂಡ ರೇಡಿಯೋ? ಲೋ, ನನ್ಗೇನೋ ವಿಚಿತ್ರ ಅಂತ ಅನಿಸ್ತಾ ಇದೆ. ಅಲ್ಲ ಕಣೆ ರಿಯಾ, ನೀನು ಕೂಡ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಲ್ಲ. ಅಲ್ಲ, ನಾವೇನು ಈ ಜನಗಳ ಜೊತೆ ಸಂಬಂಧ ಬೆಳೆಸ್ಬೇಕಾ? ನಾವಿಲ್ಲಿ ಕಾಯ್ಬೇಕು. ಟ್ರೈನ್ ಬಂದ ತಕ್ಷಣ ಮುಂಬೈಗೆ ಹೋಗ್ತಾ ಇರ್ಬೇಕಷ್ಟೇ. ಸಿಂಪಲ್. ಬಾಯಿಲಿ, ಇಲ್ಲಿ ಕೂತ್ಕೊಳ್ಳೋಣ. ಅವರೆಲ್ಲರೂ ಕೂಡ ಒಂದು ಬೆಂಚ್ ಮೇಲೆ ಕೂತಿದ್ರು. ಈ ಕಡೆ ರೋಹಿತ್ ಆ ವ್ಯಕ್ತಿ ಹತ್ರ ಟಿಕೆಟ್ ತಗೊಳಕ್ ಹೋದ. 5 ಟಿಕೆಟು ಮುಂಬೈ ಕೊಡಿ. ಆ ವ್ಯಕ್ತಿ ರೋಹಿತ್ಗೆ ಟಿಕೆಟ್ ಅನ್ನ ಕೊಡ್ತಾನೆ. ತಗೊಳ್ಳಿ ಸರ್, 65 ರೂಪಾಯಿ ಆಯ್ತು. ಅದನ್ನ ನೋಡಿ ರೋಹಿತ್ಗೆ ಗಾಬರಿ ಆಯ್ತು. ಮತ್ತೆ ಅವನು ಹೇಳ್ತಾನೆ, ಹಾ, ಇಷ್ಟು ಕಡಿಮೆ ದುಡ್ಡಾ? ರೋಹಿತ್ ಟಿಕೆಟ್ ಅನ್ನ ನೋಡ್ತಾನೆ. ಅದರಲ್ಲಿ ಒಬ್ಬರಿಗೆ 13 ರೂಪಾಯಿ ಅಂತ ಬರ್ದಿರುತ್ತೆ. ಇದಂತೂ ವಿಚಿತ್ರವಾಗಿದೆಯಲ್ಲ. ಟಿಕೆಟ್ ತಗೊಂಡು ರೋಹಿತ್ ಅವರ ಫ್ರೆಂಡ್ಸ್ ಕಡೆ ಹೊರಟ. ಮತ್ತವರೆಲ್ಲರೂ ಕೂಡ ಟ್ರೈನ್ ಬರೋದನ್ನೇ ಕಾಯ್ತಾ ಇದ್ರು. ಅಲ್ಲಿದ್ದ ಬೇರೆ ಜನರು ಯಾರು ಕೂಡ ಅವ್ರ ಕಡೆ ಗಮನನೇ ಕೊಡ್ತಾ ಇರ್ಲಿಲ್ಲ. ವಿನೀತ್ ಅವನ ಬ್ಯಾಗಿಂದ ಖಾಲಿ ಬಾಟಲ್ ಅನ್ನ ತೆಗಿತಾನೆ. ಮತ್ತವನು ಹೇಳ್ತಾನೆ, ನೀವೆಲ್ಲ ಇಲ್ಲೇ ಕೂತ್ಕೊಂಡಿರಿ, ನಾನು ಹೋಗಿ ಬಾಟಲ್ಗೆ ನೀರು ತುಂಬಿಸ್ಕೊಂಬರ್ತೀನಿ. ಎಲ್ಲಿಂದ ತಗೊಂಬರ್ತೀಯಾ? ಅಯ್ಯೋ, ಅಲ್ಲಿದೆಯಲ್ಲ ವಾಟರ್ ಕೂಲರು. ಪ್ಲಾಟ್ಫಾರ್ಮ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ವಾಟರ್ ಕೂಲರ್ ಅನ್ನ ಇಟ್ಟಿದ್ರು. ಅಲ್ಲಿ ಅಂಧಕಾರ ತುಂಬಿತ್ತು. ನಾನು ಬರ್ತೀನಿ. ಹಾ, ಇದನ್ನ ಕೇಳಿ ರೋಹಿತ್ ನೀರ್ ತರೋಕೆ ಅಂತ ಹೊರಟ. ಮತ್ತೆ 1 ನಿಮಿಷದ ಒಳಗಡೆ ಒಂದು ಟ್ರೈನು ಪ್ಲಾಟ್ಫಾರ್ಮ್ ಹತ್ರ ಬಂತು. ಥ್ಯಾಂಕ್ ಗಾಡ್, ಟ್ರೈನ್ ಬಂತು. ಟ್ರೈನ್ ನಿಂತ ತಕ್ಷಣ 4 ಜನ ಟ್ರೈನ್ ಒಳಗಡೆ ಹೋದ್ರು. ಅವರು ಟ್ರೈನ್ ಒಳಗಡೆ ನೋಡಿ ತುಂಬಾ ಗಾಬರಿ ಆದ್ರು. ಟ್ರೈನ್ ಒಳಗೆ ತುಂಬಾ ಜನ ಇದ್ರು. ನನಗನ್ಸುತ್ತೆ ಅಲ್ಲಿ ಮುಂದೆ ಇರೋ ಕೋಚು ಖಾಲಿ ಇದೆ ಅಂತ. ಬನ್ನಿ. ಆ 4 ಜನ ಒಂದು ಖಾಲಿ ಕೋಚ್ನ ನೋಡಿ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಅಯ್ಯೋ ಬಾಗುರು, ಟ್ರೈನ್ ಹೊರಟೋಗ್ಬಿಡುತ್ತೆ, ಬರ್ತಾ ಇದ್ದೀನಿ. ಯಾರೋ ಅವನನ್ನ ಹಿಂದೆಯಿಂದ ಕೈ ಹಿಡ್ದಾಗಾಯ್ತು. ಅವನು ಹಿಂದೆ ತಿರುಗಿ ನೋಡ್ತಾನೆ. ಅವನು ಜೋರಾಗಿ ಕಿರ್ಚ್ಕೋತಾನೆ. ಅಯ್ಯೋ ವಿನೀತ್, ಏನಾಯ್ತು ನಿನಗೆ? ವಿನೀತ್ ಅಚಾನಕ್ ಆಗಿ ತಲೆ ತಿರುಗಿ ಬೀಳ್ತಾನೆ. ಮತ್ತವನ ಸ್ನೇಹಿತರಿಗೆ ಅವನು ಕಾಣಿಸೋದೇ ಇಲ್ಲ. ಅಯ್ಯೋ, ಈ ವಿನೀತ್ ಎಲ್ಲಿಗೋದ? ಬನ್ನಿ ಹೋಗಿ ಹುಡ್ಕೋಣ. ನನಗೆ ಗೊತ್ತು ಅವನ ಬಗ್ಗೆ. ಅವನು ತಮಾಷೆ ಮಾಡ್ತಾ ಇದ್ದಾನೆ. ನಮ್ಮಿಂದಾಗಿ ರೋಡಲ್ಲಿ ಅವನು ಅಷ್ಟೊಂದು ಹೊತ್ತು ಕಾಯ್ತಾ ಇದ್ನಲ್ಲ, ಅದಕ್ಕೆ ರಿವೆಂಜ್ ಇಸ್ಕೊತಾ ಇದ್ದಾನೆ. ನೀವು ಯೋಚನೆ ಮಾಡಬೇಡಿ, ಬರ್ತಾನೆ ಬಿಡಿ. ಸರಿ, ನೀನು ಇಲ್ಲೇ ಕೂತ್ಕೋ, ನಾವು ನೋಡ್ಕೊಂಬರ್ತೀವಿ. ಇದನ್ನ ಕೇಳಿ ರೋಹಿತ್, ರಿಯಾ ಮತ್ತೆ ಮೇಘನಾ ಟ್ರೈನ್ ಇಂದ ಇಳಿದ್ರು. ಮತ್ತವರು ನೋಡ್ತಾರೆ, ಪೂರಾ ಸ್ಟೇಷನ್ ಖಾಲಿ ಇತ್ತು. ತುಂಬಾ ವಿಚಿತ್ರ ಅನಿಸ್ತಿದೆ. ಎಲ್ರು ಎಲ್ಲಿ ಹೋದ್ರು? ಅಯ್ಯೋ, ಮೊದಲು ವಿನೀತ್ನ ಹುಡುಕಿ, ಮಿಕ್ಕಿನೆಲ್ಲ ಆಮೇಲೆ ಯೋಚನೆ ಮಾಡಿ. 3 ಜನ ಮಾತಾಡ್ಕೊಂಡು ಆ ವಾಟರ್ ಕೂಲರ್ ಹತ್ರ ಓಡೋಗ್ತಾರೆ. ವಿನೀತ್ ನೀರ್ ತುಂಬಿಸೋಕ್ ಹೋಗಿದ್ನಲ್ಲ ಅದೇ ಜಾಗಕ್ಕೆ. ಅವರಲ್ಲಿ ನೋಡ್ತಾರೆ, ವಿನೀತ್ ಅಲ್ಲಿ ಸ್ವಲ್ಪ ದೂರದಲ್ಲಿ ತಲೆ ತಿರುಗಿ ಬಿದ್ದು ಹೋಗಿರ್ತಾನೆ. ಮತ್ತಲ್ಲಿ ಒಬ್ಬ ಭಯಾನಕವಾಗಿ ಕಾಣಿಸ್ತಿರುವಂತಹ ವ್ಯಕ್ತಿ 4 ಕೈಕಾಲುಗಳನ್ನ ಇಟ್ಕೊಂಡು ಅವ್ರನ್ನೇ ನೋಡ್ಕೊಂಡು ಗುರಾಯಿಸ್ತಾ ಇದ್ದ. ಏಯ್, ಯಾರ್ ನೀನು? ಅದನ್ನ ಕೇಳಿ ಹಾಗೆ ಅವರೆಲ್ಲರೂ ಆ ವ್ಯಕ್ತಿಯನ್ನ ನೋಡಿ ಒಂದೇ ಸಲ ಎಲ್ರಿಗೂ ಗಾಬರಿ ಆಯ್ತು. ಅದರ ಮುಖದಲ್ಲಿ ಕಣ್ಣೇ ಇರ್ಲಿಲ್ಲ. ಮತ್ತೆ ಹಲ್ಲುಗಳು ಕೆಂಪು ಕೆಂಪಾಗಿತ್ತು. ವಿನೀತ್, ಎದ್ದೇಳೋ. ಆಗ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗ್ತಾನೆ. ರೋಹಿತ್ ವಿನೀತ್ ಮುಖಕ್ಕೆ ನೀರನ್ನ ಎರಚಿ ಎಬ್ಬಿಸ್ತಾನೆ. ಆಗ ಅವನಿಗೆ ಎಚ್ಚರ ಆಯ್ತು. ಎದ್ದೇಳೋ, ಟ್ರೈನ್ ಬಂದಾಯ್ತು. ನೀನ್ ಹೇಗ್ ಪ್ರಜ್ಞೆ ತಪ್ಪದೆ? ಗೊತ್ತಿಲ್ಲ ಕಣೋ, ಆ ಭಯಾನಕವಾದ ಮನುಷ್ಯ ನನ್ನನ್ನ. ಬೇಗ ಬನ್ರೋ, ಒಳಗಡೆ ಕುತ್ಕೊಂಡು ಮಾತಾಡಿ. ಆ 4 ಜನ ಟ್ರೈನ್ ಕಡೆ ಹೊರಟ್ರು. ಆದ್ರೆ ಟ್ರೈನ್ ಅವರಿಂದ ತುಂಬಾ ದೂರ ಹೋಗ್ತಿತ್ತು. ಅದನ್ನ ನೋಡಿ ಆ 4 ಜನಕ್ಕೆ ಗಾಬರಿ ಆಗೋಯ್ತು. ಟ್ರೈನ್ ಎಲ್ಲಿತ್ತೋ ಅಲ್ಲೇ ಇದೆ, ಆದ್ರೆ ಭೂಮಿ ಮಾತ್ರ ಹಿಂದೆ ಹಿಂದೆ ಹೋಗೋ ತರ ಅವ್ರಿಗೆ ಭಾಸವಾಯ್ತು. ಟ್ರೈನ್ ಚಕ್ರ ಮುಂದೆ ಹೋಗ್ತಾನೆ ಇಲ್ಲ ನೋಡಿ, ಭೂಮಿನೇ ಹಿಂದೆ ಹಿಂದೆ ಹೋಗ್ತಿದೆ. ಆ 4 ಜನ ತುಂಬಾನೇ ಭಯದಿಂದ ಟ್ರೈನ್ ಹಿಂದೆ ಹಿಂದೆನೆ ಓಡಿದ್ರು. ಆದ್ರೆ ಭೂಮಿ ಮಾತ್ರ ಹಿಂದೆ ಹಿಂದೆನೆ ಹೋಗ್ತಾ ಇತ್ತು. ಅಯ್ಯೋ, ಇವರು ಹಿಂದೆ ಹಿಂದೆ ಯಾಕೆ ಹೋಗ್ತಾ ಇದಾರೆ? ಟ್ರೈನ್ ಇನ್ನೂ ಮೂವೇ ಆಗಿಲ್ವಲ್ಲ. ಆಗ ಮಾಧವ್ ಅವನು ಕೂತಿದ್ದ ಜಾಗದಿಂದ ಎದ್ದು ಟ್ರೈನಿಂದ ಹೊರಗ್ ಬರಕ್ ನೋಡ್ದ. ಆಗ ಯಾರೋ ಅವನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಯಾರು? ಆಗ ಟ್ರೈನ್ ಅಲ್ಲಿಂದ ತುಂಬಾ ದೂರ ಹೋಗಿತ್ತು. ಮಾಧವ್ ಆ ಟ್ರೈನ್ ಒಳಗಡೆನೆ ಇದ್ದ. ಆದ್ರೆ ಅವನಿಗೆ ಏನಾಯ್ತು? ಬನ್ನಿ, ಆ ಟಿಕೆಟ್ ಕೊಟ್ಟ ಮನುಷ್ಯನ ಹತ್ರ ಈ ವಿಷಯನೆಲ್ಲ ಕೇಳೋಣ. ಆ 4 ಜನ ಇನ್ನೂ ಗಾಬರಿಯಿಂದ ಓಡಿಕೊಂಡು ಟಿಕೆಟ್ ಕೌಂಟರ್ ಅಲ್ಲಿ ಇದ್ದ ಆ ವ್ಯಕ್ತಿ ಹತ್ರ ತಲುಪಿದ್ರು. ಮತ್ತೆ ರಿಯಾ ಹೇಳ್ತಾಳೆ, ಅಂಕಲ್, ನೀವೇ ನೋಡಿದ್ರಲ್ವಾ, ಟ್ರೈನ್ ನಿಂತಲ್ಲೇ ನಿಂತಿದೆ, ಆದ್ರೆ ಭೂಮಿ ಮಾತ್ರ ಹಿಂದೆ ಹಿಂದೆ ಹೋಗ್ತಾ ಇದೆ. ಅದ್ರೊಳಗಡೆ ನಮ್ ಸ್ನೇಹಿತ ಕೂಡ ಇದ್ದಾನೆ. ಅವನ ಹೇಗ್ ಕಾಪಾಡೋದ್ ನಾವೀಗ? ನಿಮ್ಗಳ ತಲೆ ಸರಿ ಇಲ್ವಾ? ಅಲ್ಲ, ಭೂಮಿ ಹಿಂದೆ ಹಿಂದೆ ಹೇಗ್ ಹೋಗುತ್ತೆ? ಹಾಗೆ ಆಗಿದೆ ಅಂಕಲ್. ಅಲ್ಲಿ ಅಷ್ಟೊಂದ್ ಜನ ಇದ್ರಲ್ವಾ, ಈಗ ಅವ್ರು ಯಾರು ಕಾಣಿಸ್ತಾ ಇಲ್ಲ. ಅವರೆಲ್ಲ ಅದೇ ಟ್ರೈನಲ್ಲಿ ಕೂತ್ಕೊಂಡು ಹೊರಟೋದ್ರು.
ನೀವೇನೋ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಟ್ರೈನು ಫುಲ್ ಸ್ಪೀಡಾಗಿ ಇಲ್ಲಿಂದ ಪಾಸ್ ಆಗಿದೆ. ಸ್ಟೇಷನ್ ಕೂಡ ಎಲ್ಲಿತ್ತೋ ಅಲ್ಲೇ ಇದೆ. ಆದರೆ ನಾವೇನು ನೋಡಿದ್ವೋ? ಹಾಗಿದ್ರೆ ಅದು ಭ್ರಮೆ ಆಗಕ್ಕೆ ಹೇಗೆ ಸಾಧ್ಯ? ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದು ಟ್ರೈನ್ ಬರುತ್ತೆ. ಅದ್ರಲ್ಲಿ ಹತ್ಕೊಂಡು ಮುಂದಿನ ಸ್ಟೇಷನ್ ಹೋಗಿ ನಿಮ್ಮ ಫ್ರೆಂಡ್ನ ಹುಡುಕಿ. ಇಲ್ಲಿ ನನ್ನ ತಲೆ ತಿನ್ನಕ್ಕೆ ಹೋಗ್ಬೇಡಿ. ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಅವನ್ ಮಾತನ್ನ ಕೇಳಿ 4 ಜನ ಅವರಿದ್ದ ಬೆಂಚ್ ಕಡೆ ಬಂದು ರಿಯಾ ಅವಳ ಬ್ಯಾಗಿಂದ ಒಂದು ಫೋನ್ ಅನ್ನ ತೆಗಿತಾಳೆ. ನಾನ್ ಮಾಧವ್ಗೆ ಕಾಲ್ ಮಾಡ್ತೀನಿ. ರಿಯಾ ಫೋನ್ ಮಾಡೋಕೆ ಅಂತ ಹೊರಡ್ತಾಳೆ. ಆದ್ರೆ ಅವಳ ಮೊಬೈಲಲ್ಲಿ ನೆಟ್ವರ್ಕೇ ಇರೋದಿಲ್ಲ. ನನ್ ಫೋನಲ್ಲಿ ಸ್ವಲ್ಪನೂ ನೆಟ್ವರ್ಕ್ ಇಲ್ಲ. ರೋಹಿತ್, ನೀನ್ ಚೆಕ್ ಮಾಡು. ಅದಾದ ಮೇಲೆ ಒಬ್ಬೊಬ್ರಾಗೆ ಎಲ್ರೂ ಕೂಡ ಅವ್ರ ಫೋನ್ ಅನ್ನ ತೆಗೆದು ನೋಡ್ತಾರೆ. ಆದ್ರೆ ಯಾರ ಫೋನಲ್ಲೂ ಕೂಡ ನೆಟ್ವರ್ಕ್ ಇರೋದಿಲ್ಲ. ಅಲ್ಲಿವರೆಗೂ ಮಾಧವ್ ಅದೇ ಟ್ರೈನ್ ಒಳಗಡೆ ಇದ್ದ. ಅವನು ಹಿಂದೆ ತಿರುಗಿ ನೋಡ್ತಾನೆ. ಯಾರೋ ಅವನ ಕಾಲನ್ನ ಹಿಡ್ಕೊಂಡಿರ್ತಾರೆ. ಅವನ ಕಣ್ಣಲ್ಲಿ ಭಯ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಮತ್ತವನು ಜೋರಾಗಿ ಕಿರ್ಚೋಕ್ ಶುರು ಮಾಡ್ತಾನೆ. ಮಾಧವ್ ಅವನ ಹಿಂದೆ ತಿರುಗಿ ಏನ್ ನೋಡ್ತಾನೆ? ಅವರೆಲ್ರಿಗೂ ಬೇರೆ ಟ್ರೈನ್ ಸಿಗುತ್ತಾ? ಬೇರೆ ಟ್ರೈನ್ ಸಿಕ್ಕರೂ ಕೂಡ ಅವರೆಲ್ಲರೂ ಸೇಫ್ ಆಗಿರ್ತಾರಾ? ಏನ್ ಹಾಗಿದ್ರೆ ಈ ಸ್ಟೇಷನ್ನ ದೆವ್ವದ ರಹಸ್ಯ ನಿಮ್ಮೆಲ್ರಿಗೂ ಮುಂದೆ ಗೊತ್ತಾಗುತ್ತೆ ಈ ಕಥೆಯ ಮುಂದಿನ ಮತ್ತು ಕೊನೆಯ ಭಾಗದಲ್ಲಿ.